2024 model question paper second 5 marks numerical. The positive terminals of two cells of EMF 4 volt and 2 volt with internal resistances 2 ohm and 1 ohm are connected by a uniform wire of resistance 12 ohm. ಏನರ್ಥ? Here you have a two cells. ಆ ಎರಡೂ ಸೆಲ್ಗಳ ಇ ಎಮ್ ಎಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಡಲಾಗಿದೆ. ಅವುಗಳ ಪಾಸಿಟಿವ್ ಟರ್ಮಿನಲ್ಗಳನ್ನು ನಾವು ಹೇಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ? ಎರಡನ್ನೂ ಒಂದು ಯೂನಿಫಾರ್ಮ್ ವೈರ್ ಇಂದ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆ ವೈರ್ ರೆಸಿಸ್ಟೆನ್ಸ್ ಎಷ್ಟದಂತೆ? ಆ ವೈರ್ ರೆಸಿಸ್ಟೆನ್ಸ್ 12 ಓಮ್ ಅದಂತೆ. ದಟ್ ಇಸ್ ದ ಫಸ್ಟ್ ಪಾರ್ಟ್. ನೆಕ್ಸ್ಟ್ ನೋಡ್ರಿ ನಂತರ, ದೇರ್ ನೆಗೆಟಿವ್ ಟರ್ಮಿನಲ್ಸ್ ಆರ್ ಕನೆಕ್ಟೆಡ್ ಬೈ ಎ ಸೆಕೆಂಡ್ ಯೂನಿಫಾರ್ಮ್ ವೈರ್ ಆಫ್ ರೆಸಿಸ್ಟೆನ್ಸ್ 8 ಓಮ್. ಅವುಗಳ ನೆಗೆಟಿವ್ ಟರ್ಮಿನಲ್ಸ್ಗಳನ್ನ ಹೇಗೆ ಕನೆಕ್ಟ್ ಮಾಡ್ತಾ ಇದೀವಿ? ಇನ್ನೊಂದು ಸೆಕೆಂಡ್ ವೈರ್ ತಗೊಳ್ತಾ ಇದೀವಿ. ಅದ್ರ ರೆಸಿಸ್ಟೆನ್ಸ್ ಎಷ್ಟಂತೆ? 8 ಓಮ್ ರೆಸಿಸ್ಟೆನ್ಸ್ ಎರಡನ್ನು ಕನೆಕ್ಟ್ ಮಾಡ್ತಾ ಇದೀವಿ. ದಿಸ್ ಇಸ್ ಸೆಕೆಂಡ್ ಪಾರ್ಟ್. ಮೂರನೇ ಪಾರ್ಟ್ ಅಲ್ಲಿ ನೋಡ್ರಿ, ದ ಮಿಡ್ ಪಾಯಿಂಟ್ ಆಫ್ ದೀಸ್ ಟೂ ವೈರ್ಸ್ ಆರ್ ಕನೆಕ್ಟೆಡ್ ಬೈ ಎ ಥರ್ಡ್ ಯೂನಿಫಾರ್ಮ್ ವೈರ್ ಆಫ್ ರೆಸಿಸ್ಟೆನ್ಸ್ 10 ಓಮ್. ಇವುಗಳ ಮಿಡ್ ಪಾಯಿಂಟ್ ಅಂದ್ರೆ ಏನರ್ಥ? ಈ 12 ಓಮ್ ರೆಸಿಸ್ಟರ್ ಇರುವಂತಹ ವೈರ್ದ ಮಿಡ್ ಪಾಯಿಂಟು ಮತ್ತೆ 8 ಓಮ್ ರೆಸಿಸ್ಟರ್ ಇರುವಂತಹ ವೈರ್ದ ಮಿಡ್ ಪಾಯಿಂಟ್, ಇವೆರಡನ್ನೂ ನಾವು ಏನ್ ಮಾಡ್ತಾ ಇದೀವಿ? ಮತ್ತೊಂದು ವೈರ್ ತಗೊಂಡು ಕನೆಕ್ಟ್ ಮಾಡ್ತಾ ಇದೀವಿ. ಆ ವೈರ್ನ ರೆಸಿಸ್ಟೆನ್ಸ್, ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇರುವಂತ ವೈರ್, ಅದ್ರ ರೆಸಿಸ್ಟೆನ್ಸ್ 10 ಓಮ್ ಅದಂತೆ. ಕರೆಕ್ಟಾ? ಓಕೆ, ಏನಾಯ್ತ್ರಿ ಈಗ? ಹಾಗಿದ್ದಾಗ ಕ್ವಶನ್ ನೋಡ್ರಿ, ಫೈಂಡ್ ದ ಕರೆಂಟ್ ಥ್ರೂ 4 ವೋಲ್ಟ್ ಸೆಲ್. ಇಲ್ಲಿ 4 ವೋಲ್ಟ್ ಸೆಲ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಥವಾ ಫೈಂಡ್ ಮಾಡ್ರಿ. ಇದನ್ನೇ ನಾವು ಹೇಗೆ ಬರೀತಾ ಇದ್ದೀವಿ? ಈಗ ಇದು ಆಕ್ಚುಲಿ ಪಾಸಿಟಿವ್ ಟರ್ಮಿನಲ್, ಒಂದು ಸೆಲ್ ಪಾಸಿಟಿವ್ ದಿಂದ ಮತ್ತೊಂದು ಸೆಲ್ ಪಾಸಿಟಿವ್ ಟರ್ಮಿನಲ್ ಏನ್ ವೈರ್ ಕನೆಕ್ಟ್ ಮಾಡಿವಲ್ಲ, ಅದ್ರ ರೆಸಿಸ್ಟೆನ್ಸು 12 ಓಮ್ ಅದ. ಎಕ್ಸಾಕ್ಟ್ ಅದ್ರ ಮಿಡಲ್ ಅಲ್ಲಿ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಮತ್ತೊಂದು ವೈರ್ ಇಲ್ಲಿ ಎಷ್ಟಾಗತ್ತೆ? ಇಲ್ಲಿ 6 ಓಮ್ ಆಗುತ್ತೆ, ಇದು 6 ಓಮ್ ಆಗುತ್ತೆ. ಇದು ಗೊತ್ತಿರ್ಬೇಕು ವಿಷಯ. ಅಂಡ್ ಇದು ಟೋಟಲ್ 8 ಓಮ್ ಇತ್ತು, ಇಲ್ಲಿ 4 ಓಮ್ ಆಗುತ್ತೆ, ಇದು 4 ಓಮ್ ಆಗುತ್ತೆ. ಅದನ್ನೇ ಸರ್ಕ್ಯೂಟ್ ಡಯಾಗ್ರಾಮ್ ನಾವು ಈ ರೀತಿ ಡ್ರಾ ಮಾಡ್ತಾ ಇದ್ದೀವಿ. ಇದು ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಎಕ್ಸಾಕ್ಟ್ಲಿ ಇದು 10 ಓಮ್ ರೆಸಿಸ್ಟರ್ ಅಂತ ವೈರ್ನ ಮಿಡ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ 6, ಇಲ್ಲಿ 6, ಇದು 8 ಓಮ್, ಇದು 4 ಓಮ್, 4 ಓಮ್, ಈ ರೀತಿ ಬ್ರೇಕ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಯು ನೀಡ್ ಟು ಫೈಂಡ್ ದ ಕರೆಂಟ್ ಥ್ರೂ ದಿಸ್ 4 ವೋಲ್ಟ್ ಸೆಲ್. ಅಥವಾ ಸೇಮ್ ಇದೇ ಕ್ವಶನ್ ಅನ್ನ ಹೀಗೂ ಕೇಳಿದ್ದದ. ಇಲ್ಲಿ ನೋಡ್ರಿ, ಸೊ ದಿಸ್ ಇಸ್ ದ ಗಿವನ್ ಸರ್ಕ್ಯೂಟ್ ಡಯಾಗ್ರಾಮ್. ಈ ರೀತಿ ಕಂಪ್ಲೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಕೊಡಲಾಗಿದೆ. ಅಂಡ್ ಫೈಂಡ್ ದ ಕರೆಂಟ್ I1 and I2 ಇನ್ ದ ಗಿವನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಓಕೆ, ಸೇಮ್ ಕ್ವಶನ್, ಅದೇ ಕ್ವಶನ್ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದದ. ಅದೇ ಸೆಂಟೆನ್ಸ್ ಕೊಡ್ಲಾರ್ದೆ ಇಲ್ಲಿ ಏನ್ ಮಾಡಿದ್ದದ? ಇಲ್ಲೇ ಕಂಪ್ಲೀಟ್ ಆಗಿ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದದ. ಆದ್ರೆ ಈ ರೀತಿ ಕೊಟ್ರೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು. ಆ ನಂತರ ಅದಕ್ಕೆ ಕರೆಂಟ್ ಅಸೈನ್ ಮಾಡಬೇಕು. ಓಕೆ, ಆಲ್ರೆಡಿ ಈಗ ನಾವು ಫಸ್ಟ್ 4 ವೋಲ್ಟ್ ಏನು ಸೆಲ್ ಅದಲ್ಲ, I1 ಕರೆಂಟ್ ಕೊಡ್ತಾ ಇದೆ. ಅಂಡ್ 2 ವೋಲ್ಟ್ ಸೆಲ್ I2 ಕರೆಂಟ್ ಕೊಡ್ತಾ ಇದೆ. I1 ಮತ್ತು I2 ಕರೆಂಟ್ ಏನು ಈ ಜಂಕ್ಷನ್ ಬಿ ಅಲ್ಲಿ ಬಂದು ಜಂಕ್ಷನ್ ಬಿ ದಿಂದ ಜಂಕ್ಷನ್ ಇಗೆ I1 ಪ್ಲಸ್ I2 ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ಇದು ಸರ್ಕ್ಯೂಟ್ ಡಯಾಗ್ರಾಮ್. ನಿಮಗೆ ಕಿರ್ಚಾಫ್ಸ್ ಫಸ್ಟ್ ರೂಲ್ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ನೀವು ಅಸೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಹಿಯರ್ ಯು ನೀಡ್ ಟು ಫೈಂಡ್ I1 and I2. ಹಾಗಿದ್ದಾಗ ಫಸ್ಟ್ ನಾವ್ ಏನ್ ಮಾಡ್ಬೇಕಾಗತ್ತೆ? ಈ ಲೂಪ್ ನ ತಗೋರಿ. ಯಾವುದು? ಎ ಬಿ ಇ ಎಫ್ ಎ ಅನ್ನುವಂತ ಒಂದು ಲೂಪ್ ಅನ್ನ ತಗೋತಾ ಇದೀವಿ. ಈ ಲೂಪ್ ಅಲ್ಲಿ ನೀವು ಎ ದಿಂದ ಬಿ, ಬಿ ದಿಂದ ಇ, ಇ ದಿಂದ ಎಫ್, ಎಫ್ ಇಂದ ಎ ಹೋಗ್ತಾ ಇದ್ದೀರಿ. ನೀವು ಎ ದಿಂದ ಬಿ ಹೋಗ್ತಾ ಇದ್ದೀರಿ, ಅದೇ ಡೈರೆಕ್ಷನ್ ಅಲ್ಲೂ ಕೂಡ ಕರೆಂಟ್ I1 ಹೋಗ್ತಾ ಇದೆ. ಹಾಗಾಗಿ ಇದು ಫಾಲ್ ಇನ್ ಪೊಟೆನ್ಷಿಯಲ್ ಆಗತ್ತೆ. ಹಾಗಾಗಿ -6I1 ಅಂತ ಬರಿತೀವಿ. ಇಲ್ಲಿ ಬರಿತಾ ಇದೀವಿ ನೋಡ್ರಿ, ಅಪ್ಲೈ ಲೂಪ್ ರೂಲ್ ಫಾರ್ ಎ ಬಿ ಇ ಎಫ್. ಓಕೆ, ಇದು ಎ ಬಿ ಇ ಎಫ್ ಗೆ, ಎ ಬಿ ಇ ಎಫ್ ಎಗೆ ನಾವು ಏನು ಲೂಪ್ ರೂಲ್ ಅಪ್ಲೈ ಮಾಡ್ತಾ ಇದೀವಿ ಅಥವಾ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡ್ತಾ ಇದೀವಿ. ಫಸ್ಟ್ -6 ಇಂಟು I1 ಆಯ್ತು, ಬಿಕಾಸ್ ದಟ್ ಈಸ್ ಎ ದಿಂದ ಬಿ ಹೋಗ್ತಾ ಇದ್ರಿ, ಕರೆಂಟ್ ಅದೇ ಡೈರೆಕ್ಷನ್ ಹೋಗ್ತಾ ಇದೆ, ಫಾಲ್ ಇನ್ ಪೊಟೆನ್ಷಿಯಲ್. ನೆಕ್ಸ್ಟ್ ಬಿ ದಿಂದ ಇ ಹೋಗ್ತಾ ಇದ್ರಿ, ಅದೇ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ, ಅದು ಫಾಲ್ ಇನ್ ಪೊಟೆನ್ಷಿಯಲ್. ಹಾಗಾಗಿ -10 ಇಂಟು ಬ್ರಕೆಟ್ ಏನ್ ಬರಿತಾ ಇದೀವಿ? I1 ಪ್ಲಸ್ I2 ಬರಿತಾ ಇದ್ದೀರಿ. ಹಿಯರ್ ಯು ಕ್ಯಾನ್ ಸಿ ಹಿಯರ್ -10 ಇಂಟು ಬ್ರಕೆಟ್ I1 ಪ್ಲಸ್ I2. ನೆಕ್ಸ್ಟ್ ಏನಾಗ್ತಾ ಇದೆ? ಇ ದಿಂದ ಎಫ್ ಹೋಗ್ತಾ ಇದ್ದೀರಿ.
ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ರಿ ಅದೇ ಡೈರೆಕ್ಷನ್ I1 ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ -4 into I1 ಬರಿತಾ ಇದೀವಿ. ಹಿಯರ್ ಯು ಕ್ಯಾನ್ ಸಿ -4 into I1. ಮುಂದೆ ಎಫ್ ಇಂದ ಎ ಹೋಗ್ತಾ ಇದ್ರಿ. ಎಫ್ ಇಂದ ಎ ಹೋಗುವಾಗ ಈ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು 2 ಓಮ್ ಅದ. ಹಾಗಾಗಿ ಏನ್ ಬರಿತೀವಿ -2 into I1 ಅಂತ ಬರಿತಾ ಇದೀವಿ. ಹಿಯರ್ ಯು ಕ್ಯಾನ್ ಸಿ -2 into I1. ಇಲ್ಲಿ EMF ಆಫ್ ದ ಸೆಲ್ 4 ವೋಲ್ಟ್ ಅದ. ನೀವು ನೆಗೆಟಿವ್ ಟರ್ಮಿನಲ್ ದಿಂದ ಪಾಸಿಟಿವ್ ಹೋಗ್ತಾ ಇದೆ, ಅದು ರೈಸ್ ಇನ್ ಪೊಟೆನ್ಷಿಯಲ್ ಆಗುತ್ತೆ. ಹಾಗಾಗಿ ಇದನ್ನ +4 ಅಂತ ಬರಿತಾ ಇದೀವಿ. ಸೇ -6 I1 ಆಸ್ ಇಟ್ ಈಸ್ ಬರಿತಾ ಇದ್ರಿ. -10 into I1 -10 I1 ಆಯ್ತು. -10 into +I2 -10 I2 ಆಯ್ತು. -4 I1 -2 I1 ಆಸ್ ಇಟ್ ಈಸ್. ಈ +4 ಅನ್ನ ರೈಟ್ ಸೈಡ್ ತಗೊಂಡ್ರೆ -4 ಆಯ್ತು. ಇಲ್ಲಿ ಗಮನಿಸಬೇಕು, -6 I1 -10 I1 -4 I1 -2 I1 ಇವೆಲ್ಲವನ್ನು ಆಡ್ ಮಾಡಿದರೆ 10 + 6 + 4 20 22 -22 I1 ಆಯಿತು. ಆ್ಯಂಡ್ ಇದು -10 I2 ಆಸ್ ಇಟ್ ಈಸ್ -4 ಆಸ್ ಇಟ್ ಈಸ್ ಬರಿತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕ್ರಿ? ಓಕೆ, ಮೈನಸ್ ಎರಡು ಸೈಡ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಹೋಲ್ ಇಕ್ವೇಷನ್ ಮಲ್ಟಿಪ್ಲೈ ವಿತ್ -1 ಮಾಡ್ರಿ. ವಿಲ್ ಗೆಟ್ 22 I1 + 10 I2 = 4 ಆಯಿತು. ಹೋಲ್ ಇಕ್ವೇಷನ್ ನಾನು 2 ದಿಂದ ಡಿವೈಡ್ ಮಾಡ್ತೀನಿ. 2 ಹೋಲ್ ಇಕ್ವೇಷನ್ 2 ದಿಂದ ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ ಅ ಸಿಂಪಲ್ ನಂಬರ್ ಇರುವಂಥ ಇಕ್ವೇಷನು ಏನು 22/2 ಎಷ್ಟಾಯಿತು 11, 10/2 5, 4/2 2 ಬಂತು. ದಟ್ ಈಸ್ ಅವರ್ ಇಕ್ವೇಷನ್ ನಂಬರ್ 1 ಅಂತ ಆಗಿರಲಿ. ನೆಕ್ಸ್ಟು ಅಪ್ಲೈ ಏನು ಲೂಪ್ ರೂಲ್ ಫಾರ್ BCDEB ಅಂತೆ. ಹಿಯರ್ B ದಿಂದ C, C ದಿಂದ D, D ದಿಂದ E, E ದಿಂದ B. ಇದಕ್ಕೆ ನಾವು ಲೂಪ್ ರೂಲ್ ಅಪ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಬಿ ದಿಂದ ನೀವು ಸಿ ಹೋಗ್ತಾ ಇದ್ದೀರಿ, ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ, ದಟ್ ಈಸ್ ರೈಸ್ ಇನ್ ಪೊಟೆನ್ಷಿಯಲ್. ಹಾಗಾಗಿ ನಾವು ಏನು ಬರಿತೀವಿ ಇದನ್ನ 6 ಅಂದ್ರೆ +6 into I2 ಅಂತ ಬರಿತಾ ಇದೀವಿ. ಹಿಯರ್ ಯು ಕ್ಯಾನ್ ಸಿ ದಟ್ ಇಸ್ 6 into I2. ನೆಕ್ಸ್ಟ್ ಸಿ ದಿಂದ ಡಿ ಹೋಗ್ತಾ ಇದ್ರಿ. ಸಿ ದಿಂದ ಡಿ ಹೋಗುವಾಗ ಇಲ್ಲಿ ಏನಾಗ್ತಾ ಇದೆ 1 ಓಮ್ ರೆಸಿಸ್ಟರ್ ಅದ ಇಲ್ಲಿ, ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಇಸ್ 1 ಓಮ್ ಅದ. ಅಂಡ್ I2 ನೀವು ಸಿ ದಿಂದ ಡಿ ಹೋಗ್ತಾ ಇದ್ರಿ, ಅಪೋಸಿಟ್ ಹೋಗ್ತಾ ಇದ್ರಿ, ದಟ್ ಇಸ್ ರೈಸ್ ಇನ್ ಪೊಟೆನ್ಷಿಯಲ್ ಆಗಿ +I2 ಬರೆಯ, ದಟ್ ಇಸ್ 1 into I2. ಜಸ್ಟ್ ಯು ಕ್ಯಾನ್ ರೈಟ್ I2 ಅಂತ ಬರೆಯೋ ನಾವು. ನೆಕ್ಸ್ಟ್ ಇಲ್ಲಿ ಸಿ ದಿಂದ ಡಿ ಹೋಗುವಾಗ ಫಸ್ಟ್ ಪಾಸಿಟಿವ್ ಟರ್ಮಿನಲ್ ಬಂತು, ಆ ನಂತರ ಸೆಲ್ ನ ನೆಗೆಟಿವ್ ಟರ್ಮಿನಲ್ ಬಂತು. ಹಾಗಾಗಿ ಫಾಲ್ ಇನ್ ಪೊಟೆನ್ಷಿಯಲ್ ಇದನ್ನ -2 ಅಂತ ತಗೊಳ್ತಾ ಇದೀವಿ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ -2. ನೆಕ್ಸ್ಟ್ ಏನಾಯ್ತ್ರಿ, ಡಿ ದಿಂದ ಈಗ ಇ ಹೋಗ್ತಾ ಇದ್ರಿ. ಡಿ ದಿಂದ ಇ ಹೋಗುವಾಗ ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ರಿ ಅದರ ಅಪೋಸಿಟ್ ಕರೆಂಟ್ ಬರ್ತಾ ಇದೆ. ಹಾಗಾಗಿ ಇದನ್ನು ಕೂಡ +4 I2. ಯಾಕೆ ಹೇಳ್ರಿ, 4 ಓಮ್ ರೆಸಿಸ್ಟೆನ್ಸ್ ಅದ ಇಲ್ಲೇ, ಕರೆಂಟ್ I2 ಕರೆಂಟ್ ಫ್ಲೋ ಆಗ್ತಾ ಇದರಲ್ಲಿ, ನಿಮ್ಮ ಅಪೋಸಿಟ್ ಬರ್ತಾ ಇದೆ, ರೈಸ್ ಇನ್ ಪೊಟೆನ್ಷಿಯಲ್. ಹಾಗಾಗಿ ಇದನ್ನ +4 I2 ಅಂತ ಬರಿತಾ ಇದ್ದೀವಿ. ನೆಕ್ಸ್ಟ್ ಇ ದಿಂದ ಬಿ ಹೋಗ್ತಾ ಇದ್ದೀರಿ, 10 ಓಮ್ ರೆಸಿಸ್ಟರ್ ಅದ, ನಿಮ್ಮ ಅಪೋಸಿಟ್ ಕರೆಂಟ್ ಬರ್ತಾ ಇದೆ, ರೈಸ್ ಇನ್ ಪೊಟೆನ್ಷಿಯಲ್. ಹಾಗಾಗಿ ಇದು ಏನಾಗುತ್ತೆ ಪ್ರಾಡಕ್ಟ್ 10 into I1 + I2 ಬ್ರಾಕೆಟ್ ಅಲ್ಲಿ. ಹಿಯರ್ +10 into I1 + I2. ಕಂಪ್ಲೀಟ್ ಲೂಪ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಲೂಪ್ ಆಯ್ತು ಅಂದಾಗ = 0 ಬರಿತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ 6 I2 1 I2 7 I2 +4 I2 7 + 4 ದಟ್ ಈಸ್ 11 I2 ಬರೆದ್ರಿ. ಅಂಡ್ ಈ -2 ಅನ್ನ ರೈಟ್ ಸೈಡ್ ತಗೊಳ್ತೀರಿ, +2 ಆಯಿತು. ಈ 10 I1 ಹಿಯರ್ +10 I2 ಬರೆದ್ವಿ. ಅರ್ಥ ಆಗ್ತದಾ? ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ರಿ, ಈ 10 I1 ಅನ್ನ ಫಸ್ಟ್ ಇಲ್ಲಿ ಬರೆದ್ವಿ. 10 I2 11 I2 +10 I2 ಎರಡು ಕೂಡಿ 22 I2 ದಟ್ಸ್ = 2. ಅಂಡ್ ಹೋಲ್ ಇಕ್ವೇಷನ್ 2 ದಿಂದ ಡಿವೈಡ್ ಮಾಡ್ರಿ ಟು ಕೀಪ್ ಇಟ್ ಸಿಂಪಲ್, ಅಥವಾ ಹಾಗೆ ಬಿಡ್ರಿ. ಹಿಯರ್ 10 / 2 5 ಬಂತು. 22 / 2 ಅಂದರೆ 11 ಆಗುತ್ತೆ. 2 / 2 ಅಂದರೆ 1 ಆಯಿತು. ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಅನ್ನ ಸಾಲ್ವ್ ಮಾಡೋಣ. ಹಿಯರ್ ಇಕ್ವೇಷನ್ 1 ಏನದ 11 I1 + 5 I2 = 2 ಅದ. ಇಕ್ವೇಷನ್ 2 5 I1 + 11 I2 = 1 ಅದ. ಐದರ್ ಯು ಕ್ಯಾನ್ ಕ್ಯಾನ್ಸಲ್ ಫಸ್ಟ್ I2 ಕ್ಯಾನ್ಸಲ್ ಮಾಡ್ರಿ, I1 ಕ್ಯಾನ್ಸಲ್ ಮಾಡ್ರಿ. ಇಲ್ಲಿ ನಾವು ಏನು ಮಾಡೀವಿ I1 ಕ್ಯಾನ್ಸಲ್ ಮಾಡೀವಿ. ಹೇಗೆ ಮಾಡ್ತಾ ಇದ್ದೀರಿ, ಸಿ ಇಕ್ವೇಷನ್ 1 ಅನ್ನ 5 ದಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಹಿಯರ್ ಇಕ್ವೇಷನ್ 1 ಅದ, ಇದು
ಇದಕ್ಕೆ ನಾವೇನು ಮಾಡ್ತಾ ಇದೀವಿ, ದಿಸ್ ಇಸ್ ಯುವರ್ ಇಕ್ವೇಷನ್ ನಂಬರ್ 1 ಇದನ್ನು 5 ದಿಂದ ಮಲ್ಟಿಪ್ಲೈ ಮಾಡ್ತೀವಿ. ವೈ ಎದಕ್ಕೆ 5 ದಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ? ಹಿಯರ್ ಯು ವಿಲ್ ಗೆಟ್ ಐ ನೀಡ್ ಟು ಕ್ಯಾನ್ಸಲ್ I1 ಕ್ಯಾನ್ಸಲ್ ಮಾಡಬೇಕಾಗಿದೆ. ಓಕೆ, 5 into 11 55 I1, 5 into 5 25 I2, 5 into 2 10. ಓಕೆ, ಈಕ್ವೇಷನ್ 2 ಅನ್ನ ಏನು ಮಾಡಿವಿ ಹೇಳ್ರಿ, ಈಕ್ವೇಷನ್ 2 ಅನ್ನ 11 ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಈ ಟರ್ಮ್ ಏನಾಗುತ್ತೆ, ಇದು 55 ಆಗುತ್ತೆ. ಹಾಗಾಗಿ ಈಕ್ವೇಷನ್ 2 ಗಮನಿಸ್ರಿ ಇಲ್ಲೇ. ಓಕೆ, ಈಕ್ವೇಷನ್ 1 5 ದಿಂದ ಮಲ್ಟಿಪ್ಲೈ ಮಾಡಿದಾಗ 55 I1 plus 25 I2 is equal to here 55 I1 plus 25 I2 is equal to 10 ಅದ. ಈಗ ಈಕ್ವೇಷನ್ 2 ಅನ್ನ 11 ಇಂದ ಮಲ್ಟಿಪ್ಲೈ ಮಾಡ್ರಿ. 11 ಇಂದ ಮಲ್ಟಿಪ್ಲೈ ಮಾಡಿದಾಗ I1 ಏನಾಯ್ತು ನೋಡ್ರಿ, ಹಿಯರ್ ಈಕ್ವೇಷನ್ 2 ನ 11 ಇಂದ ಮಲ್ಟಿಪ್ಲೈ ಮಾಡಿದಾಗ 11 into 5 55 I1, 11 into 11 121 I2 and 11 into 1 11 ಆಯಿತು. ಓಕೆ, ಇದೇ ಈಕ್ವೇಷನ್ ನಾವು ಇಲ್ಲಿ ಬರೀತಾ ಇದೀವಿ. ಈಕ್ವೇಷನ್ 2 ಅನ್ನ 11 ಇಂದ ಮಲ್ಟಿಪ್ಲೈ ಮಾಡಿದ್ರಿ. ಈಗ ಈಕ್ವೇಷನ್ 1 ಅನ್ನ 5 ದಿಂದ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಈಕ್ವೇಷನ್ 2 ನ ಸಬ್ಸ್ಟ್ರಾಕ್ಟ್ ಮಾಡ್ರಿ, 11 ಮಲ್ಟಿಪ್ಲೈ ಮಾಡಿ. ಓಕೆ, ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಮೈನಸ್ and minus ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ. ಓಕೆ, ಹಿಯರ್ ಇಸ್ ಅ ಮೈನಸ್ ಸೈನ್. ಓಕೆ, ಹಿಯರ್ ಯು ಕ್ಯಾನ್ ಸಿ ಮೈನಸ್ ಸೈನ್. ಈಗ ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಪ್ಲಸ್ 55 I1 ಮೈನಸ್ 55 I1 ಆ್ಯಂಡ್ 25 I2 ಮೈನಸ್ 121 I2 ಅದ. ಎಷ್ಟಾಯಿತು, ಮೈನಸ್ 96 I2 ಉಳಿತು. ಪ್ಲಸ್ 10 ಅದ, ಇಲ್ಲಿ ಮೈನಸ್ 11 ಅದ, ಮೈನಸ್ 1 ಉಳಿತು. ಓಕೆ, I2 ಈಸ್ ಈಕ್ವಲ್ ಟು ಈ 96 ಡಿನಾಮಿನೇಟರ್ಗೆ ಬರುತ್ತಾ, ಮೈನಸ್ 1 ಡಿವೈಡೆಡ್ ಬೈ 96 ಮೈನಸ್ 96 ಮಾಡ್ರಿ, ಯು ವಿಲ್ ಗೆಟ್ I2 is equal to 0.01 ಆಂಪಿಯರ್. ಈಗ I2 ಅನ್ನ ಇಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಅಥವಾ ಇಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಹಿಯರ್ ಸಬ್ಸ್ಟಿಟ್ಯೂಟಿಂಗ್ I2 ಇನ್ ಇಕ್ವೇಷನ್ 1, ನೀವು ಇಕ್ವೇಷನ್ 1 ಗೊತ್ತು 11 I1 ಪ್ಲಸ್ 5 I2 is equal to 2 ಅದ. ಇದರಲ್ಲಿ I2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿ ಹಿಯರ್ I2 ಎಷ್ಟದ, 0.01. I2 ಏನದಲ್ಲ 0.01 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 5 ಇದ್ದಲ್ಲಿ 5 ಅದ. ಓಕೆ, I2 ಇದ್ದಲ್ಲೇ 0.01 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಮಲ್ಟಿಪ್ಲೈ ಮಾಡಿದ್ರಿ, 0.05 ಆಯಿತು. ಈ 0.05 ರೈಟ್ ಸೈಡ್ ತಗೋರಿ, ಮೈನಸ್ 0.05 ಆಯಿತು. ಆ್ಯಂಡ್ I1 is equals to 2 minus 0.05, it becomes 1.95 ಆಯಿತು. ಡಿವೈಡೆಡ್ ಬೈ ಇಲ್ಲಿ 11 ಡಿನಾಮಿನೇಟರ್ ಬರುತ್ತಾ. ಓಕೆ, ಡಿವೈಡ್ ಬೈ 11 ಆಯಿತು. ಇದನ್ನ 1.95 divided by 11, you will get I1 is equals to 0.177 ampere. Here current I1 is 0.177 ampere and current I2 is 0.01 ampere. According to your first question, ಏನು ಬರೀಬೋದು, 4 ವೋಲ್ಟ್ ಇರುವ ಸೆಲ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ I1 ಕರೆಂಟ್ ಪಾಸ್ ಆಗ್ತಾ ಇದೆ. ದಟ್ I1 ಕರೆಂಟ್ ಯು ಕ್ಯಾನ್ ರೈಟ್ 0.177 ಆಂಪಿಯರ್ ಅಂತ ಬರೀಬಹುದು. ಅಥವಾ ನಮ್ಮ ಎರಡನೇ ಪಾರ್ಟ್ ಅಲ್ಲಿ ಇನ್ನೊಂದು ಕ್ವಶನ್ ಅದ, ಆರ್ ಯು ಮೇ ಆಸ್ಕ್ I1 and I2 ಎರಡೂ ಕಂಡಿಡಿರಿ ಅಂದಾಗ I1 ಮತ್ತು I2 ಎರಡೂ ವ್ಯಾಲ್ಯೂವನ್ನು ನೀವು ಫೈಂಡ್ ಮಾಡಿರಿ. I2 0.01 ಆಂಪಿಯರ್ and here I1 is 0.177 ಆಂಪಿಯರ್. ಓಕೆ, ಇದು 2024ನ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನ ಕ್ವಶನ್ 5 ಮಾರ್ಕ್ ನ್ಯೂಮರಿಕಲ್ ಆಗಿರೋದು. ಈ ರೀತಿ ಸೆಂಟೆನ್ಸ್ ಫಾರ್ಮಲ್ಲೂ ಕೇಳಬಹುದು, ಅಥವಾ ಡೈಗ್ರಾಮ್ ಆಗಿ ಡೈರೆಕ್ಟ್ ಆಗಿ ಫೈಂಡ್ ಕರೆಂಟ್ I1 I2 ಅಂತ ಕೊಟ್ಟು ಡೈಗ್ರಾಮ್ ಕೂಡ ಡೈರೆಕ್ಟ್ ಆಗಿ ಕೊಡಬಹುದು.